ಹೈಕಮಾಂಡ್ ವಿರುದ್ಧ ಪರೋಕ್ಷ ವಾಗ್ದಾಳಿ ಮಾಡಿದ ಯತ್ನಾಳ್. ಆ ಜೋಡೆತ್ತುಗಳು ಈ ಜೋಡೆತ್ತುಗಳ ಜೊತೆ ಕೈ ಜೋಡಿಸಿವೆ ಎಂದು ಆರೋಪ. ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕ ಬಿಜೆಪಿಯಲ್ಲಿ ನೀವು ಯಾರ ಬಾಯಿಗಾದರೂ ಬೀಗವನ್ನು ಹಾಕಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹೊರತುಪಡಿಸಿ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ದೇವರೇ ಬಂದ್ಬಿಟ್ಟು ಯತ್ನಾಳ್ ಸಾಕಪ್ಪ ಬೇಡ ಅಂದರೂ ಯತ್ನಾಳ್ ನಿಲ್ಲಿಸಲ್ಲ. ಇದು ಶತಸಿದ್ಧ. ಯತ್ನಾಳ್ಗೆ ಅನ್ಯಾಯ ಆಗಿದೆ, ಅನ್ಯಾಯವನ್ನು ಅವರು ಹೊರಗೆ ಹಾಕಬೇಕು. ಯತ್ನಾಳ್ಗೆ ಮತ್ತೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀನಿ ಅಂದರೆ ಅದು ಇನ್ನೂ ಊರು ಬಾಗಿಲಾಗೋಗುತ್ತೆ. ರಾಡಿ ಮಾಡ್ಕೊಂಡು ತಾವೇ ಊರು ತುಂಬ ಹರಡ್ಕೊಂಡು ಕೂತ್ಕೊಂಡಂಗೆ ಸುಮ್ಮನಿರಲ್ಲ. ಇದನ್ನು ನಾವು ಹೇಳ್ತಿಲ್ಲ, ಅವರೇ ವಾರ್ನಿಂಗ್ ಕೊಟ್ಟವ್ರೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೊರೋನಾ ಮೊದಲ ಅಲೆಯ ಸಂದರ್ಭದಲ್ಲಿ ಅವರ ಸರ್ಕಾರ 40,000 ಕೋಟಿಗೂ ಅಧಿಕ ಭ್ರಷ್ಟಾಚಾರವನ್ನು ಮಾಡಿದೆ. 45 ರೂಪಾಯಿ ಮಾಸ್ಕಿಗೆ 485 ರೂಪಾಯಿ ಬಿಲ್ ಮಾಡವ್ರೆ. ಹೀಗಾಗಿ ಭ್ರಷ್ಟಾಚಾರವನ್ನು ಆಸು ಉಂಡು ಒದ್ದು ಮಲಗುವಂಥ ಗುಣಲಕ್ಷಣ ಅವರ ಕುಟುಂಬಕ್ಕೆ ಸೇರಿದೆ ಅಂತ ಮತ್ತೊಂದು ಹೊಸ ಬಾಂಬನ್ನು ಸಿಡಿಸೋರು. ಇತ್ತೀಚೆಗಷ್ಟೇ ಶಕುನಿ ಅಂತಿದ್ರು ಯಡಿಯೂರಪ್ಪನವ್ರನ್ನ. ಈಗ 40,000 ಕೋಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಕೇಂದ್ರ BJPಯವರು ಕರ್ನಾಟಕವನ್ನು, ರಾಜ್ಯ BJPಯನ್ನು BSY ಕುಟುಂಬಕ್ಕೆ ಬರೆದು ರಿಜಿಸ್ಟರ್ ಮಾಡಿಕೊಟ್ಟವ್ರೆ ಅನ್ನೋ ಮೂಲಕ ಕೇಂದ್ರ ಸರ್ಕಾರ ಅಂದರೆ BJP ವರಿಷ್ಠರ ಬಗ್ಗೆ ಕೂಡ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸೋರೆ. ಬಿಫೋರ್ ಎಲೆಕ್ಷನ್ ಕೂಡ ಯತ್ನಾಳ್ ಅವರು ತಮ್ಮಲ್ಲಿ ಏನಾಯ್ತೆಲ್ಲ ತಗೊಂಡು ಬಿಡ್ತಾಯಿದ್ರು, ಯಾವುದಕ್ಕೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಆವಾಗ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಹೀಗೆಲ್ಲ ಮಾಡಬೇಡಿ ಅಂದರು, ತಲೆ ಕೆಡ್ಸ್ಕೊಳ್ಳಿಲ್ಲ. ಕಡೆಗೆ ಯತ್ನಾಳಿರೋ ಜಾಗಕ್ಕೆ ಅರುಣ್ ಸಿಂಗ್ ಅವರು ಬಂದ್ಬಿಟ್ಟು, ಇಲ್ಲ ಯತ್ನಾಳ್ಜಿ ಆ ಭಾಜಪಾ ಬಹುತ್ ಬಡ ನೇತಾಯೇ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋದರು. ಒಂಥರ ಯತ್ನಾಳ್ ಅವರು ಈಗ BJPಗೆ ಬಿಸಿ ತುಪ್ಪ. ಹೋಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ವಿಜಯೇಂದ್ರ ಅವ್ರಿಗೂ ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ಹಂಗನ್ಬಿಟ್ಟು ಯತ್ನಾಳ್ ಸರಿ ಇಲ್ವಾ? ಅಥವಾ ಯತ್ನಾಳ್ ಅವರ ಕೈಯಲ್ಲಿ ನಿಜಕ್ಕೂ ರಾಜ್ಯ BJPಯ ಜುಟ್ಟು ಜನವಾರದ ಎಲ್ಲ ಸಾಕ್ಷ್ಯಗಳಿದಾವ? ಹಿಂಗೆ ಲಗಾಮ್ ಹಿಡ್ಕೊಂಡು ಕೂತ್ಬಿಟ್ಟವ್ರೆ ಯತ್ನಾಳ್ ಅವರು. ಯಾರು ಎಗರಾಡಿದ್ರೆ ಬಿಡ್ತಾರೆ ಸಾಕ್ಷಿಗಳನ್ನ. ನೇರವಾಗಿ ಹೇಳೋರೆ, ನನ್ನ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಯಾರಾದರೂ ಮುಂದಾದರೆ ಜಾತಕ ಬಟಾ ಬಯಲು ಮಾಡ್ತೀನಿ ಅಂತ. ಆದರೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ಮೇಲೆ ಅಥವಾ ಯಡಿಯೂರಪ್ಪನವರ ಕುಟುಂಬದ ಮೇಲೆ ನಿಜಕ್ಕೂ ಅಷ್ಟೊಂದು ದ್ವೇಷ ಸಾರುವಂತಹ ಸನ್ನಿವೇಶ ಏನು ಒಬ್ಬ ವ್ಯಕ್ತಿಗೆ ಅನ್ನೋದು ಯಕ್ಷ ಪ್ರಶ್ನೆ. ಸುಮ್ಮನೆ ದಾರಿಲಿ ಹೋಗೋರೆಲ್ಲ ಬೈಕಂಡು ತಿರ್ಗೋಕ್ಕಾಯ್ತದ? ಸುಮ್ಮನೆ ಬೈಕಂಡು ತಿರುಗಿದ್ರೆ ಹುಚ್ಚ ಅಂತಾರೆ. ಆದರೆ ಯತ್ನಾಳ್ ಅವರು ಸಾಕ್ಷಿ ಕೊಡ್ತಾರೆ ಅಂತಾರೆ. BJPಯ ಶಾಸಕರೇ ತಮ್ಮದೇ ಸರ್ಕಾರ ಇದ್ದಾಗ BJP ಸರ್ಕಾರದ ವಿರುದ್ಧವೇ 40,000 ಕೋಟಿ ಆರೋಪ ಮಾಡ್ತಾರೆ. ಹೈಕಮಾಂಡ್ ಅವರೆಲ್ಲ BJPಗೆ ಬರ್ಕೊಟ್ಬಿಟ್ಟವ್ರೆ ರಾಜ್ಯ ಯಡಿಯೂರಪ್ಪನವ್ರಿಗೆ ಅಂತ ಹೇಳ್ತಾರೆ. ಹೀಗಾಗಿ ಈ ಆರೋಪಗಳನ್ನು ಅಷ್ಟು ಸುಲಭವಾಗಿ ಅಲ್ಲಗೆಳೆಯುವಂತಿಲ್ಲ. ಇದನ್ನು ಆ್ಯಕ್ಚುಲಿಗೆ ಕಾಂಗ್ರೆಸ್ ಅವ್ರು ಪಿಚ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇನ್ನೇನೇನೋ ಹೇಳ್ಕೊಂಡು ತಿರುಗ್ತಾರೆ. ಯತ್ನಾಳ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಳಗಾವಿ ಅಧಿವೇಶನದಲ್ಲಿ BJP ಗಮನ ಸೆಳೆಯಲಿಲ್ಲ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಎಲ್ಲವೂ ಹೊಂದಾಣಿಕೆ, ಚುನಾವಣೆಯಲ್ಲೂ ಹೊಂದಾಣಿಕೆ. ಆ ಜೋಡೆತ್ತುಗಳು ಈ ಜೋಡೆತ್ತುಗಳಿಗೆ ಹೇಳಿವೆ, ನೀವೊಂದು ತೆಗೆದರೆ ನಿಮ್ಮವರು 100 ತೆಗೆಯುತ್ತಾರಿದ್ದಾರೆಂದು. ಹಂಗನ್ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗಂಭೀರ ಆರೋಪವನ್ನು ಮಾಡೋರೆ. ಕರ್ನಾಟಕ BJPಯನ್ನು ಯಡಿಯೂರಪ್ಪಗೆ ಕೊಟ್ಟಿದ್ದಾರೆ, ಪಕ್ಷವನ್ನು ಯಡಿಯೂರಪ್ಪ ಕುಟುಂಬಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಬೆಂಗಳೂರು ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡವ್ರೆ ಅಂತ ಪರೋಕ್ಷವಾಗಿ ಹೈಕಮಾಂಡ್ ವಿರುದ್ಧ ಕೂಡ ಗುಡುಗವ್ರೆ. ವೀಕ್ಷಕರೇ, ಯತ್ನಾಳ್ ಯಾರಿಗೂ ಬಿಡಲ್ಲ ಅನಿಸುತ್ತೆ. ಏನಾಗ್ಬೋದು ನಿಜಕ್ಕೆ ರಾಜ್ಯ BJPಯ ಪರಿಸ್ಥಿತಿ? ಯತ್ನಾಳ್ ಅವರ ಬಳಿ ಯಾವುದಾದ್ರೂ ಹಗರಣದ ಸಾಕ್ಷಿಗಳಿತ್ತು ಅಂದರೆ ಬಿಡುಗಡೆ ಮಾಡ್ತಾರಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.